स्वागत है आप सभी का एसएस न्यूज में। मैं आपके साथ मुस्कान। कर्नाटक कौशल्य अभिवृद्धि निगम की ओर से उद्योग मेला का आयोजन आज बीजापुर में जिलाधिकारी श्री टी भोबालन और कर्नाटक कौशल्य अभिवृद्धि निगम के अध्यक्ष श्री कांता नायक जी की ओर से जानकारी दी गई है। बीजापुर जिला के चड़चान ग्राम में 7 अप्रैल 2025 को उद्योग मेला का आयोजन होगा। बेरोजगार युवा और युवतियों को एक नया योजना है और इस उद्योग मेला में 40 से अधिक बड़ी कंपनियां भाग ले रही हैं। ये उद्योग मेला विजयपुर जिला के चड़चन ग्राम के श्री संगमेश्वर शिक्षण संस्था के मैदान में आयोजन किया जा रहा है और इस योजना का सभी युवा युवतियों लाभ उठाइए, कहा जिलाधिकारी और कर्नाटक कौशल्य अभिवृद्धि निगम के अध्यक्ष श्री कांता नायक ने। ಪ್ರೆಸ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿರುವ ಅಧಿಕಾರಿಗಳಿಗೆ ಮಾಧ್ಯಮಿಕರಿಗೆ ನನ್ನ ನಮಸ್ಕಾರಗಳು. ನಮ್ಮ ವಿಜಯಪುರ ಜಿಲ್ಲೆ ನಿಮಗೆಲ್ಲ ಗೊತ್ತಿರುತ್ತದೆ, ಬೇಸಿಕಲಿ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಡಿಸ್ಟ್ರಿಕ್ಟ್ ಆಗಿರುತ್ತದೆ. ಇಲ್ಲಿ ಕಾರ್ಖಾನೆಗಳು ಈಗ ಬರಕ್ಕೆ ಶುರು ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕಾಲೇಜುಗಳು IT ಇವೆಲ್ಲ ಇದೆ. ಅದರಿಂದ ಭಾಳ ಮಂದಿ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಹೊರಗಡೆ ಬರ್ತಾರೆ. ಸೊ ಅವರು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯವರೇ ಆದ ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಕಾಂತಾ ನಾಯ್ಕ್ ಮೇಡಮ್ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಒಂದು ಸಲಹೆ ಮೇರೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರ ಒಂದು ಸಲಹೆ ಮೇರೆಗೆ ಮತ್ತು ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಕೋರಿಕೆ ಮೇರೆಗೆ ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿಯೇ ಗಡಿ ಪ್ರದೇಶದಲ್ಲಿ ಇರುವ ಚಡಚನ್ ನಗರದಲ್ಲಿ ಹಮ್ಮಿಕೊಳ್ಳುತ್ತಾ ಇದ್ದಾರೆ. ಇದು ಒಂದು ತುಂಬ ಮಹತ್ವವಾದ ವಿಚಾರ. ಯಾಕಂದರೆ ಇಷ್ಟು ದಿನ ನಮ್ಮ ಕೇಂದ್ರ ಅಂದರೆ ವಿಜಯಪುರ ನಗರದಲ್ಲಿ ಉದ್ಯೋಗ ಮೇಳಗಳು ಆಗ್ತಾಯಿತ್ತು. ಅದು ಕೂಡ ಸತತವಾಗಿ ಆಗ್ತಾ ಇರಲಿಲ್ಲ. ತುಂಬ ವರ್ಷ ಆಗಿದೆ ಈಗಾಗಲೇ ಉದ್ಯೋಗ ಮೇಳಗಳು ಆಗಿ. ಸೊ ರೂರಲ್ ಏರಿಯಾಗೂ ಹೋಗಬೇಕು, ಎಲ್ಲಿ ಈ ಒಂದು ಉದ್ಯೋಗ ತಗೊಳ್ಳುವವರು ಜಾಸ್ತಿ ಇದ್ದಾರೆ, ಉದ್ಯೋಗ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ಅವರ ಕಡೆ ಅವರ ಮನೆ ಬಾಗಿಲಿಗೆ ಹೋಗಬೇಕೆಂಬ ಒಂದು ಒಳ್ಳೆಯ ಒಂದು ವಿಚಾರವನ್ನು ಕೈಯಲ್ಲಿ ತಗೊಂಡು ಮಾನ್ಯ ಅಧ್ಯಕ್ಷರು ಈ ಒಂದು ಕಾರ್ಯಾಚರಣೆಯನ್ನು ಚಡಚನ್ ನಗರದಲ್ಲಿ ನಾಗ್ಟಾನ್ ಮತಕ್ಷೇತ್ರದ ಶಾಸಕರಾದ ಶ್ರೀ ವಿಠಲ್ ಕಡಕ್ಗೊಂಡ್ ಅವರ ಒಂದು ಸಹಯೋಗದೊಂದಿಗೆ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ಸೇರಿ ಇದನ್ನು ಮಾಡ್ತಾ ಇದ್ದಾರೆ. ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಈ ಒಂದು ಜಿಲ್ಲೆಯ ಎಲ್ಲ ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ಗೆ ನಾನು ಕೇಳಿಕೊಳ್ತೀನಿ. ಈವನ್ IT ಮುಗಿಸೋರು ಕೂಡ ಡಿಮ್ಯಾಂಡ್ ಇದೆ. ಯಾಕಂದರೆ ಈಗಾಗಲೇ 40 ಕಂಪನಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನೂ ಕೂಡ ಕೆಲವೊಂದು ಕಂಪನಿಗಳು ಬರುವ ಸಾಧ್ಯತೆ ಇದೆ. ಅದೇ ರೀತಿ 2000 ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ಗಳು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಇನ್ನೂ ಕೂಡ ಒಂದು 1000 ಮಂದಿ ರಿಜಿಸ್ಟರ್ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ನೋಡಿ ಈಗಾಗಲೇ ಮೇಡಮ್ ಅವರು ಹೇಳಿದಾಗ ಈ ಒಂದು ಉದ್ಯೋಗ ಮೇಳ ಚಡಚಣೆ ಮಾಡಿರುವಾಗ ನಮಗೆ ಗೊತ್ತಾಗುತ್ತೆ, ಒಂದು ಕಡೆ ಈ ಲೈಕ್ ಎಂಪ್ಲಾಯ್ಮೆಂಟ್ ಕೇಳುವವರು ಯಾವ ರೀತಿ ಇಂಟ್ರೆಸ್ಟ್ ಇದೆ, ಯಾವ್ಯಾವ ಕಂಪನಿಗೆ ಹೋಗುವ ಆಸಕ್ತಿ ಇದೆ ಅಂತ ಹೇಳಿ. ಅದೇ ರೀತಿ ಇನ್ನೊಂದು ಕಡೆ ಡಿಮ್ಯಾಂಡ್ ಹೇಗಿರುತ್ತದೆ, ಇಂಡಸ್ಟ್ರಿ ಡಿಮ್ಯಾಂಡ್ ಯಾವ್ಯಾವ ಕೋರ್ಸ್ಗಿರ್ತದೆ, ಯಾವ ರೀತಿ ಸಾಫ್ಟ್ ಸ್ಕಿಲ್ ಇರುವವರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಕ್ಕೆ ನಮಗೆ ಈ ಒಂದು ಉದ್ಯೋಗ ಮೇಳ ಒಂದು ಅವಕಾಶ ಕಲ್ಪಿಸಿಕೊಡುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಜಿಲ್ಲೆಯ ಕೇಂದ್ರ ಸ್ಥಾನವಾಗಿರುವ ವಿಜಯಪುರ ನಗರದಲ್ಲಿ ನಾವು ಹಮ್ಮಿಕೊಳ್ಳುತ್ತೀವಿ. ಈಗಾಗಲೇ ಅದಕ್ಕೆ ನಾವು ಎಲ್ಲ ಚರ್ಚೆಗಳನ್ನು ಕೂಡ ಮಾಡಿದ್ದೀವಿ. ಜಿಲ್ಲೆಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕೂಡ ಭಾಳಷ್ಟು ಕಾಳಜಿ ವಹಿಸಿದ್ದಾರೆ. ಸೊ ಆದ್ದರಿಂದ ಈ ಒಂದು ಉದ್ಯೋಗ ಮೇಳ ಏನು ಚಡಚಣೆಯಲ್ಲಿ ನಡೆಯಲಿದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಾಚರಣೆಯನ್ನು ಸದುಪಯೋಗ ಮಾಡಿಕೊಳ್ಳಬೇಕು ನಾನು ಕೋರಿಕೊಳ್ಳುತ್ತೀನಿ. ಅದೇ ರೀತಿ ಇದನ್ನು ಆಯೋಜಿಸಿರುವ ನಮ್ಮ ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕಾಂತಾ ನಾಯ್ಕ್ ಮೇಡಮ್ ಅವರಿಗೆ ನಾನು ವಿಶೇಷವಾದ ಒಂದು ಧನ್ಯವಾದಗಳನ್ನು ಕೂಡ ನಾನು ಹೇಳಿಕೊಳ್ಳುತ್ತೇನೆ. ಇವತ್ತಿನ ದಿನ ಒಂದು ಉದ್ಯೋಗ ಮೇಳವನ್ನು ಒಂದು ತಾಲೂಕಾ ಮಟ್ಟದಲ್ಲಿ ಆಯೋಜನೆ ಮಾಡಲು ನಾವು ಮಾಡಬೇಕು ಅಂತ ಅನಿಸಿದಾಗ
ಎಲ್ಲಿ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಯಾವ ಜಾಗದಲ್ಲಿ ಇನ್ನೂ ಮಾಡೇ ಇಲ್ಲ ಉದ್ಯೋಗ ಮೇಳ ಅಲ್ಲಿ ಮೊದಲು ರೀಚ್ ಆಗೋಣ ಅಂತ ಹೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಲಹೆ ಕೊಟ್ಟರು. ಅವರು ನಮ್ಮ ಮಾನ್ಯ ಶಾಸಕರು ಕೂಡ ನಮ್ಮ ಹತ್ರ ಏನಾದರೂ ಒಂದು ಮಾಡಿ ಏನೋ ಒಂದು ಕಾರ್ಯಕ್ರಮ ಮಾಡಿ ಅಂದಾಗ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಇಲ್ಲಿ ಬಹಳಷ್ಟು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಯುವ ಜನತೆಯ ಸಮೃದ್ಧಿಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಬಹಳಷ್ಟು ಯೋಜನೆಗಳನ್ನು ರೂಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮಾನ್ಯ ನಮ್ಮ ಇಲಾಖಾ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಯುವತಿ ಮಕ್ಕಳಿಗೆ ಏನಾದರೂ ಮಾಡಬೇಕು, ಯುವ ಜನತೆಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಈ ನಿರುದ್ಯೋಗ ನಿವಾರಣೆಯನ್ನು ಹೋಗಲಾಡಿಸಲು ಒಂದು ಪ್ರಯತ್ನವನ್ನು ಮಾಡಬೇಕಂತ ನಾವು ಉದ್ಯೋಗ ಮೇಳವನ್ನು ಒಂದು ಮಾಡಬೇಕು ಅಂತ ಅಂದಾಗ ನಾನು ಕೂಡ ನಮ್ಮ ಮಾನ್ಯ ಜಿಲ್ಲಾ ಮಂತ್ರಿಗಳಾದ ಶ್ರೀ ಎಂ ಬಿ ಪಾಟೀಲ್ ಸರ್ ಅವರಿಗೆ ಕೇಳಿದಾಗ ಮಾಡಿ ನೀವು ಉದ್ಯೋಗ ಮೇಳ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟರು. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಕೌಶಲ್ಯತೆ ಬಗ್ಗೆ ಬಹಳ ಒತ್ತುವನ್ನು ನಾವು ನೋಡ್ತೀವಿ. ಆ ಕೌಶಲ್ಯತೆ ಪಡೆದುಕೊಂಡವ್ರಿಗೂ ಮೇಲೆ ಉದ್ಯೋಗ ಅದಕ್ಕೂ ಕೂಡ ನಾವು ಬಹಳ ಒತ್ತನ್ನು ನೀಡ್ತೇವೆ. ವರ್ಷ ಒಂದು ಹೊಸ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಅದು ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಹೇಳಿ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಸಲ ನಮ್ಮ ಬಜೆಟಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. ಅಂದರೆ 8ನೇ ತರಗತಿಯಿಂದ ಮಕ್ಕಳಿಂದ ಈಗ ಹೆಂಗೆ ನಾವು ಕಂಪ್ಯೂಟರ್ ಎಜುಕೇಷನು LKG UKG ಫಸ್ಟ್ ಸ್ಟ್ಯಾಂಡರ್ಡಿಂದಲೇ ನಾವು ಕಂಪ್ಯೂಟರ್ ಬೇಕು ಅಂತ ಹೇಳಿ ಓದ್ತಾ ಇದ್ದೀವಿ. ಅದೇ ರೀತಿ ಕೌಶಲ್ಯತೆ ಕೂಡ ಅದರ ಬಗ್ಗೆ ಅರಿವು ಕೂಡ ನಾವು 8th ಸ್ಟ್ಯಾಂಡರ್ಡ್ 9th 10th ಈ ರೀತಿಯಾಗಿ ಎಲ್ಲ ಮಕ್ಕಳಿಗೂ ಇಲ್ಲಿಂದಲೇ ಓದುವ ಮಟ್ಟದಿಂದಲೇ ಬರಬೇಕು ಅಂತ ಹೇಳಿ ನನ್ನ ವೃತ್ತಿ ನನ್ನ ಆಯ್ಕೆ ಅಂತ ಒಂದು ಘೋಷಣೆ ಮಾಡಿದ್ದೀವಿ. ರಾಜ್ಯದಲ್ಲಿ 2.3 ಲಕ್ಷ ಮಕ್ಕಳಿಗೆ ಈ ಕೌಶಲ್ಯತೆ ಅರಿವು ಕೂಡ ಮೂಡಿಸಲು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾಯಿದೆ. ಅದು ಡಿವಿಷನಲ್ ವೈಸ್ ಮಾಡ್ತಾ ಇದ್ದೀವಿ. ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಒಂದು ಡಿವಿಷನಲ್ ಮಟ್ಟದಲ್ಲಿ ವಿಭಾಗೀಯ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳ 16ನೇ ತಾರೀಕಿಗಿದೆ. ಅದು ಆದಮೇಲೆ ಮತ್ತೆ ಇಲ್ಲಿ ಬೇಗ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಒಂದು ಡಿವಿಷನಲ್ ಇದು ಗುಲ್ಬರ್ಗ ಮತ್ತು ವಿಜಯಪುರ ಹತ್ತಿರ ಇರೋದ್ರಿಂದ ಒಂದಿಷ್ಟು ಜನ ಗ್ಯಾಪ್ ಒಂದು ಸ್ವಲ್ಪ ಗ್ಯಾಪ್ ಇದ್ದೇ ಇರಬೇಕು ಅಂತ ಹೇಳಿ ಅದನ್ನು ಮುಗಿದ ಮೇಲೆ ಮುಂದಿನ ನಿರ್ಮಾಣದಲ್ಲಿ ನಾವು 1-2 ತಿಂಗಳಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಡ್ತೇವೆ. ಆ ಇದರಲ್ಲಿ ಗುಲ್ಬರ್ಗದಲ್ಲಿ ಕೂಡ ಈ ಮಕ್ಕಳು ನಮ್ಮ ಮಕ್ಕಳು ಇಲ್ಲಿ ಯಾರಿಗೆ ಅವಕಾಶ ಸಿಗಲ್ಲ ಅಲ್ಲಿ ITBT ಕಂಪ್ನಿಗಳು ಬರ್ತವೆ, ಬೇರೆ ಬೇರೆ ಕಂಪ್ನಿಗಳು ಬರ್ತವೆ. ನಾನು ಇಲ್ಲಿ ಯಾರು ಸಿಕ್ಕಿರಲ್ಲ ಅವರು ಅದನ್ನು ಹತಾಶೆಗೊಳ್ಳದೆ ಗುಲ್ಬರ್ಗಕ್ಕೆ ಬಂದು ಅವರು ಕೂಡ ಅಲ್ಲಿ ಕೂಡ ಭಾಗವಹಿಸ್ಬೋದು. ಅವ್ರಿಗೆ ಈಗ ಇಲ್ಲಿಂದನೇ ಆಹ್ವಾನ ಮಾಡ್ತಾರೆ. ಇಲ್ಲಿ ಬಂದವರು ಮತ್ತು ಮಕ್ಕಳಿಗೆ ಇಲ್ಲಿ ಯಾರಾದರೂ ಬರೋಕ್ಕೆ ಆಗದೆ ಇರೋರು ಅಲ್ಲಿ ಕೂಡ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಮ್ಮ ಕೌಶಲ್ ಕಾರ್ಡ್ ಪೋರ್ಟಲ್ ಏನಿದೆ ಸ್ಕಿಲ್ ಕನೆಕ್ಟ್ ಪೋರ್ಟಲು ಅದರಲ್ಲಿ ಅವರು ನೋಂದಣಿ ಮಾಡ್ಕೋಬೋದು. ಈಗಾಗಲೇ ನೋಂದಣಿ ಪ್ರೊಸೆಸ್ ಅಲ್ಲಿ ಕೂಡ ಶುರು ಇದೆ. ಅಲ್ಲಿ ಮೋರ್ ದೆನ್ 200 ಕಂಪ್ನೀಸ್ಗಳು ಬರೋ ನಿರೀಕ್ಷೆ ಇದೆ. ಹಾಗಾಗಿ ಅಲ್ಲಿ ಕೂಡ ಎಲ್ಲ ಮಕ್ಕಳು ಭಾಗವಹಿಸ್ತಾರೆ.